ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ತಾಲೂಕಿನ ವೇಮಗಲ್ ಕುರಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆಗೆ ಇವತ್ತು ಮತದಾನ ನಿಗದಿಯಾಗಿತ್ತು. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಇವತ್ತು ಮತದಾನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಳ್ಳಲಾಗಿತ್ತು. ಬೆಳಗ್ಗೆಯಿಂದ ಸಂಜೆವರೆಗೂ ಆದಂತಹ ಒಂದು ಮತದಾನದಲ್ಲಿ ಇವತ್ತು ದಾಖಲೆ ಪ್ರಮಾಣದಲ್ಲಿ ಮತದಾರರು ತಮ್ಮ ಒಂದು ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ. 92.56% ಮತದಾರರು ಇವತ್ತು ತಮ್ಮ ಒಂದು ಹಕ್ಕು ಚಲಾವಣೆಯನ್ನು ಮಾಡಿರ್ತಕ್ಕಂಥದ್ದು. ಏನು ವೇಮಗಲ್ ಕುರಗಲ್ ಪಟ್ಟಣ ಪಂಚಾಯಿತಿಯಲ್ಲಿ ಸುಮಾರು 17 ವಾರ್ಡ್ಗಳನ್ನ ವಿಂಗಡಣೆ ಮಾಡಿ ಚುನಾವಣೆ ಘೋಷಣೆ ಮಾಡಲಾಗಿತ್ತು. ಈ ಒಂದು ಚುನಾವಣೆಯಲ್ಲಿ 13,499 ಮತದಾರರು ಹಕ್ಕನ್ನ ಚಲಾವಣೆ ಮಾಡಲಿಕ್ಕೆ ತಮ್ಮ ಒಂದು ಮತದಾರರು ಎಲ್ಲರೂ ಕೂಡ ಒಂದು ಸಜ್ಜಾಗಿದ್ರು. ಆದ್ರೆ ಇವತ್ತು 12,494 ಮತದಾರರು ತಮ್ಮ ಒಂದು ಹಕ್ಕನ್ನ ಈ ಒಂದು ಪಟ್ಟಣ ಪಂಚಾಯತಿ ಚುನಾವಣೆಗೆ ಈಗಾಗಲೇ ಚಲಾವಣೆ ಮಾಡಿರ್ತಕ್ಕಂಥದ್ದು. ಏನು ಆಗಸ್ಟ್ 20ರಂದು ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಫಲಿತಾಂಶವು ಕೂಡ ಹೊರಬೀಳುತ್ತೆ. ಈ ಒಂದು 17 ವಾರ್ಡ್ಗಳಲ್ಲಿ ಏನು ಈಗಾಗಲೇ ಒಂದು ಬಿರುಸಿನ ಮತದಾನ ಬೆಳಗ್ಗೆಯಿಂದ ಕೂಡ ಕಂಡು ಬಂದಿತ್ತು. ಹಾಗಾಗಿನೇ ಏನು ಜಿಲ್ಲಾ ಚುನಾವಣಾ ಇಲಾಖೆ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ರು. 17 ವಾರ್ಡ್ಗಳಲ್ಲಿ 2 ಮತಗಟ್ಟೆಗಳನ್ನು ಕೂಡ ತೆರೆದಿದ್ರು. ಹಾಗಾಗಿನೇ ಯಾವುದೇ ಒಂದು ಗೊಂದಲಗಳಿಗೆ ಆಸ್ಪದ ಕೊಡದಂತೆ ಉತ್ತಮವಾಗಿ ಅಚ್ಚುಕಟ್ಟಾಗಿ ಒಂದು ಚುನಾವಣೆಗೆ ಅಂದ್ರೆ ಮತದಾನಕ್ಕೆ ಎಲ್ಲ ಒಂದು ವ್ಯವಸ್ಥೆಗಳನ್ನು ಕೂಡ ಇವತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಆಯೋಜನೆ ಮಾಡಿದ್ರು. ಹಾಗಾಗಿನೇ ಒಂದು 17 ವಾರ್ಡ್ಗಳಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಒಂದು ಗೊಂದಲಕ್ಕೆ ಆಸ್ಪದ ಕೊಡದೇ ಒಂದು ಶಾಂತಿಯುತವಾಗಿ ಇವತ್ತು ಮತದಾನ ನೆರವೇರಿರ್ತಕ್ಕಂಥದ್ದು. ಮತ್ತೆ ಇದು ಮೊದಲ ಪಟ್ಟಣ ಪಂಚಾಯತಿ ಚುನಾವಣೆ ಆಗಿದ್ರಿಂದ ಎಲ್ಲರೂ ಕೂಡ ಒಂದು ಭಾರಿ ಒಂದು ನಿರೀಕ್ಷೆಯಲ್ಲಿ ಇರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಈ 17 ವಾರ್ಡ್ಗಳನ್ನ ರಚನೆ ಮಾಡಿರ್ತಕ್ಕಂಥದ್ದು. ಈ ಭಾಗದಲ್ಲಿ ಇರ್ತಕ್ಕಂಥ ಅಲ್ಲಿ ಕೈಗಾರಿಕಾ ಪ್ರದೇಶ ಸ್ಥಾಪನೆಯಾದ ನಂತರ ಈ ಒಂದು ಭಾಗದಲ್ಲಿ ಜನಸಂಖ್ಯೆ ಕೂಡ ಈಗಾಗಲೇ ಹೆಚ್ಚಾಗಿರ್ತಕ್ಕಂಥದ್ದು. ಹಾಗಾಗಿನೇ ಮೂಲಭೂತ ಸೌಕರ್ಯಗಳು ಕಲ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಇದೀಗ ಸರ್ಕಾರ ಒಂದು ಪಟ್ಟಣ ಪಂಚಾಯತಿಯನ್ನು ರಚನೆ ಮಾಡಿತ್ತು. ಈಗ ಈ ಒಂದು ಚುನಾವಣೆಗೆ ಈಗ ಮತದಾನ ಕೂಡ ಆಗಿರ್ತಕ್ಕಂಥದ್ದು. ಆಗಸ್ಟ್ 20ರಂದು 8 ಗಂಟೆಗೆ ಒಂದು ಮತ ಎಣಿಕೆ ಪ್ರಕ್ರಿಯೆ ಕೂಡ ಆರಂಭವಾಗುತ್ತೆ. 2-3 ಗಂಟೆಗಳಲ್ಲೇ ನಾವು ಫಲಿತಾಂಶವನ್ನು ಕೂಡ ನಿರೀಕ್ಷೆ ಮಾಡಬಹುದು. ಆದ್ರೆ ಈ ಒಂದು ಪಟ್ಟಣ ಪಂಚಾಯತಿಗೆ ಇವತ್ತು ನಡೆದಂತಹ ಒಂದು ಮತದಾನ ಪ್ರಕ್ರಿಯೆಯಲ್ಲಿ ನಾವು ಹೆಚ್ಚಾಗಿ ಒಂದು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಗಮನಿಸಿದ್ವಿ. ಅದರಲ್ಲೂ ಪ್ರಮುಖವಾಗಿ ಏನು ಈ ಒಂದು ವೇಮಗಲ್ ಮತ್ತೆ ಕುರಗಲ್ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ವಾರ್ಡ್ ಸಂಖ್ಯೆ 6 ಏನು ಸುಳ್ದೇನಹಳ್ಳಿ ಮತ್ತೆ ವಿಶ್ವನಗರ ಈ ಒಂದು ಬಡಾವಣೆಯ ಒಂದು ವಾರ್ಡ್ ಒಂದು ಚುನಾವಣೆಯಲ್ಲಿ ಅತಿ ಹೆಚ್ಚಾಗಿ ಪೊಲೀಸರ ಒಂದು ಪಹರೆ ಅಲ್ಲಿ ನಿಯೋಜನೆ ಮಾಡಲಾಗಿತ್ತು. ಈ ಒಂದು ವಾರ್ಡ್ ನಲ್ಲಿ ಏನು ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ CS ವೆಂಕಟೇಶ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವರು ಏನು JDS ಮತ್ತೆ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ CS ವೆಂಕಟೇಶ್ ಅವರು ಏನಿದ್ದಾರೆ ಅವರು ಈ ಹಿಂದೆ ಜಿಲ್ಲಾ ಪಂಚಾಯತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ CS ವೆಂಕಟೇಶ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವರ ವಿರುದ್ಧವಾಗಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಂತಹ ಕುಮಾರ್ ಅವರು ಕೂಡ ಬಲಿಷ್ಠ ಅಭ್ಯರ್ಥಿಯಾಗಿದ್ದಾರೆ. ಅವರನ್ನು ಕೂಡ ಅಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಂದು ಕಣಕ್ಕೆ ಇಳಿಸಿದ್ರು. ಹಾಗಾಗಿ ಆ ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ಒಂದು ಕುತೂಹಲ ಕೂಡ ಕೆರಳಿಸಿತ್ತು. ಇರತಕ್ಕಂಥ 2 ವಾರ್ಡ್ಗಳಲ್ಲಿ ಬಿರುಸಿನ ಒಂದು ಮತದಾನ ಪ್ರಕ್ರಿಯೆ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿನೇ ಒಂದು ವಾರ್ಡ್ ನಂಬರ್ 6ರಲ್ಲಿ ಯಾರು ಗೆಲ್ತಾರೆ ಅನ್ನೋದು ಬಹಳಷ್ಟು ಒಂದು ಪೈಪೋಟಿ ಕೂಡ ಆ ಒಂದು ಭಾಗದಲ್ಲಿ ಇರ್ತಕ್ಕಂಥದ್ದು. ಇನ್ನು ಇರ್ತಕ್ಕಂಥ 17 ವಾರ್ಡ್ಗಳಲ್ಲಿ ಯಾರು ಹೆಚ್ಚಾಗಿ ಒಂದು ಮತಗಳನ್ನ ಪಡಿತಾರೆ ಮತ್ತೆ ಇರ್ತಕ್ಕಂಥ 17 ವಾರ್ಡ್ಗಳಲ್ಲಿ ಯಾರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಗೆಲ್ತಾರೆ. ಒಂದ್ ಕಡೆ BDS ಮತ್ತು ಬಿಜೆಪಿ ಮೈತ್ರಿಯ ಅಭ್ಯರ್ಥಿಗಳ ಪರವಾಗಿ ಈಗಾಗಲೇ JDS ಮತ್ತೆ ಬಿಜೆಪಿ ನಾಯಕರು ಒಗ್ಗಟ್ಟಾಗಿ ಒಂದು ಪ್ರಚಾರವನ್ನು ಮಾಡಿದ್ರು. ಈಗಾಗಲೇ ಏನು ಬಹಳಷ್ಟು ಒಂದು ಪ್ರಭಾವವನ್ನು ಕೂಡ ಈ ಒಂದು ವೇಮಗಲ್ ಕುರಗಲ್ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ JDS ಮತ್ತೆ ಬಿಜೆಪಿ ಹೊಂದಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ಗೆ ಒಂದು ಸಮರ್ಥವಾಗಿರ್ತಕ್ಕಂಥ ಒಂದು ಪೈಪೋಟಿಯನ್ನು ಕೂಡ ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಈ ಭಾಗದಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ ಮತ್ತೆ MLC ಕೂಡ ಇರ್ತಕ್ಕಂಥದ್ದು. ಹಾಗಾಗಿನೇ ಅವರು ಸರ್ಕಾರದ ಬಹಳಷ್ಟು ಯೋಜನೆಗಳನ್ನ ಈ ಭಾಗದಲ್ಲಿ ಒಂದು ಅನುಷ್ಠಾನವನ್ನು ಮಾಡ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಆಶ್ವಾಸನೆಗಳನ್ನು ಕೊಟ್ಟಿದ್ರು. ಹಾಗಾಗಿನೇ ಬಹಳಷ್ಟು ಕಡೆ ಅವರು ಕಾಮಗಾರಿಗಳಿಗೆ ಗುದ್ಲಿ ಪೂಜೆಯನ್ನು ಕೂಡ ನೆರವೇರಿಸಿದ್ರು. ಹಾಗಾಗಿನೇ ಕಾಂಗ್ರೆಸ್ ಪಕ್ಷಕ್ಕೆ ಬಹಳಷ್ಟು ನಾಯಕರು ಏನು ಬಿಜೆಪಿ ಮತ್ತೆ JDS ಪಕ್ಷವನ್ನು ತೊರೆದು ಪಕ್ಷಾಂತರವನ್ನು ಮಾಡಿದ್ರು. ಈ ನಿಟ್ಟಿನಲ್ಲಿ ಇದು ಚುನಾವಣೆ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ ಮತ್ತೆ ಇರ್ತಕ್ಕಂಥ 17 ವಾರ್ಡ್ಗಳಲ್ಲಿ ಈಗಾಗಲೇ ನಾವು ಬಿಜೆಪಿ ಮತ್ತೆ JDS ನಾಯಕರು ಹೇಳ್ತಾ ಇರ್ತಕ್ಕಂಥದ್ದು ಸುಮಾರು 12ರಿಂದ 14 ಸ್ಥಾನಗಳನ್ನ ನಾವು ಗೆಲ್ತೀವಿ ಅಂತಕ್ಕಂಥ ಮಾತನ್ನ ಈಗಾಗಲೇ JDS ಮತ್ತೆ ಬಿಜೆಪಿ ನಾಯಕರು ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ನ ನಾಯಕರು 15ಕ್ಕೂ ಹೆಚ್ಚು ಸ್ಥಾನಗಳನ್ನ ನಾವು ಗೆಲ್ತೀವಿ ಅಂತಕ್ಕಂಥ ಒಂದು ವಿಶ್ವಾಸವನ್ನು ಕೂಡ ಈಗ ಈ ಸಂಬಂಧಪಟ್ಟಂತೆ ಅವರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಬೆಳಗ್ಗೆ ವಾತಾವರಣ ಒಂಥರ ಭಯಭೀತಿರಿತ ಸೃಷ್ಟಿ ಆಗಿತ್ತು. ಏನಪ್ಪ ಈ ಥರ ಇಷ್ಟೊಂದು ಪೊಲೀಸು ಬಂದೋಬಸ್ತು ಪೊಲೀಸ್ ಜೀಪುಗಳು ಕೂಡ ನಿಲ್ಲಿಸಿದ್ರು. ಆದರೆ ಮತ ಬಂದವರು ಬಂದು ಶಾಂತಿಯುತವಾಗಿ ಮತ ನಡೆಸಿದ್ದಾರೆ. ಅವರು ಯಾರಿಗೆ ಮತ ಹಾಕಬೇಕು, ಯಾವ ರೀತಿ ಅಭ್ಯರ್ಥಿನ ಆಯ್ಕೆ ಮಾಡ್ಕೊಬೇಕು ಅಂತೇಳಿ ಕಳೆದ 2 ದಿವಸದಿಂದ ತೀರ್ಮಾನ ಮಾಡಿದರು. ಅದನ್ನು ಇವತ್ತು ಮತ ಹಾಕಿ ಮುಖೇನ ಇವತ್ತು ಯಾರಿಗೆ ಮತ ಕೊಡಬೇಕು, ಯಾವ ರೀತಿ ಕೊಡಬೇಕು ಅಂತೇಳಿ ತೋರಿಸಿದ್ದಾರೆ. ಇನ್ನು ಕೇವಲ 37 ಮತ ಮಾತ್ರ ಬಾಕಿ ಇದೆ. ಅವರು ಕೂಡ ಬರ್ತಾ ಇದ್ದಾರೆ. 99% ಮತ ಇಲ್ಲಾಗುತ್ತೆ. ಮತ್ತು ಸುಳ್ದೇನಹಳ್ಳಿಲಿ ಬರೀ ಇನ್ನು 16 ಮತ ಆಗಬೇಕು. 16 ಮತ ಹಾಕಿದ್ರೆ 100% ಆಗುತ್ತೆ. ಈ ಥರ ಚುನಾವಣೆಗಳು ನೋಡೋದು ಭಾಳ ಕಡಿಮೆ. ಜನಗಳಿಗೆ ಹತ್ರವಾಗಿದ್ದು ಲೇಟ್ ಆಯಿತು. ನಮ್ಮ ಪಾರ್ಟಿ ಬಿ ಫಾರಮ್ ಕೊಡಬೇಕಾದ್ರೆ ನನಗೆ ಕೆಲವು ಸಮಯ ಸಂದರ್ಭ ಲೇಟ್ ಆಗಿದೆ. ಬಟ್ ಆದ್ರೂ ಜನಗಳ ಮನಸ್ಸಲ್ಲಿ ನಾನು ಹೋಗಿದ್ದೀನಿ. ಜನಗಳ ಮನಸ್ಸಿಗೆ ಎಲೆಕ್ಷನ್ ಚೆನ್ನಾಗಾಗಿದೆ.
ಜನ ವೋಟ್ ಮಾಡಿದ್ದಾರೆ, ನಾವು ಗೆಲ್ತೀವಿ. ಈ ಕೋಲಾರ ತಾಲೂಕಿನ ವೇಮಗಲ್ ಮತ್ತು ಕುರುಗಲ್ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೆಚ್ಚಾಗಿ ಒಂದು ಪೊಲೀಸರ ಸಂಖ್ಯೆಯನ್ನು ಬಳಸಿಕೊಂಡು ಚುನಾವಣೆಯನ್ನ ಮಾಡಿದ್ದಾರೆ. ಇದು ಎಲ್ಲೋ ಒಂದ್ ಕಡೆ ಮತದಾರರನ್ನ ಒಂದು ಬೈಬೀಳಿಸಕ್ಕಂತ ಒಂದು ಕೆಲಸ ಕೂಡ ಆಗಿತ್ತು. ಆದ್ರೂ ಕೂಡ ಇದು ಮತದಾರರ ಮೇಲೆ ಯಾವುದೇ ಒಂದು ಪ್ರಭಾವವನ್ನು ಬೀರಿಲ್ಲ. ಸುಮಾರು 12ಕ್ಕೂ ಹೆಚ್ಚು ಸ್ಥಾನಗಳನ್ನ ಬಿಜೆಪಿ ಮತ್ತೆ ಜೆಡಿಎಸ್ ನ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ ಅಂತಕ್ಕಂಥ ಮಾತನ್ನ ಇದೀಗ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ CS ವೆಂಕಟೇಶ್ ಅವರು ಹೇಳಿರ್ತಕ್ಕಂಥದ್ದು. ಈ ನಂಬರ್ 6 ಸುಳ್ದೇನಹಳ್ಳಿ ಮತ್ತೆ ವಿಶ್ವನಗರ ಈ ಒಂದು ವಾರ್ಡ್ನಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರ್ತಕ್ಕಂಥ ಕುಮಾರ್ ಅವರು ಕೂಡ ಬಹಳಷ್ಟು ಒಂದು ಬಿರುಸಿನ ಪ್ರಚಾರವನ್ನು ಮಾಡಿದ್ರು. ಇನ್ನು ಅವರು ಈ ಹಿಂದೆ ಬಿಜೆಪಿ ಪಕ್ಷದಲ್ಲಿ ಕೂಡ ಗುರುಸ್ಕೊಂಡಿದ್ರು. ಬಿಪಿಯಲ್ಲಿ ಅವರಿಗೆ ಸರಿಯಾದಂತಹ ಒಂದು ಸ್ಥಾನಮಾನ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಇತ್ತೀಚೆಗೆ ಅವರು ಬಿಜೆಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಇದೀಗ ಅವರು ಕೂಡ ಅಭ್ಯರ್ಥಿ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಅವರು ಕೂಡ ಮಾತನಾಡಿದ್ದಾರೆ. ಚುನಾವಣೆಯಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಮುಂದಿಟ್ಟು ನಾನು ಮತಗಳನ್ನ ಕೇಳಿದ್ದೇನೆ. ತಡವಾದ್ರೂ ಕೂಡ ನಾನು ಎಲ್ಲಾ ಒಂದು ಜನರಲ್ಲೂ ಕೂಡ ಮತಯಾಚನೆಯನ್ನು ಮಾಡಿದ್ದೇನೆ. ನಾನು ಖಂಡಿತ ಒಂದು ಗೆಲ್ಲುವಂತಹ ಒಂದು ವಿಶ್ವಾಸ ಇದೆ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕೋಲಾರ ತಾಲೂಕಿನ ವೇಮಗಲ್ ಮತ್ತು ಕುರುಗಲ್ ಪಟ್ಟಣ ಪಂಚಾಯತಿ ಚುನಾವಣೆಗಾಗಲೇ ಕಾಂಗ್ರೆಸ್ ಪಾಲಿಗೆ ಒಂದು ಪ್ರತಿಷ್ಠೆ ಆಗಿರ್ತಕ್ಕಂಥದ್ದು. ಅಂತ ಹೇಳಿದ್ರೆ ಕಳೆದ 15 ದಿನಗಳಿಂದ ಏನು ಕೋಲಾರದ ಶಾಸಕರು ಆಗಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ ಅವರು ಮತ್ತೆ ಅನಿಲ್ ಕುಮಾರ್ ಅವರು ಮತ್ತೆ MLC ನಜೀರ್ ಅಹಮದ್ ಅವರು ಬಹಳಷ್ಟು ಒಂದು ಪ್ರಚಾರವನ್ನು ಕೂಡ ಮಾಡಿದ್ರು. ಮತ್ತೆ ಅಲ್ಪಸಂಖ್ಯಾತರ ಮತಗಳನ್ನ ಒಗ್ಗೂಡಿಸುವಂತ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಪ್ರಚಾರ ಕಾರ್ಯವನ್ನು ಕೂಡ ಮಾಡಿದ್ರು. ಈ ನಿಟ್ಟಿನಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ನಾಯಕರು ಕೂಡ ತಮ್ಮ ಒಂದು ಅಭ್ಯರ್ಥಿಗಳ ಪರವಾಗಿ ಒಗ್ಗಟ್ಟಿನ ಒಂದು ಪ್ರಚಾರವನ್ನು ಮಾಡಿದ್ರು. ಈ ನಿಟ್ಟಿನಲ್ಲಿ ಯಾರು ಎಷ್ಟು ಸ್ಥಾನವನ್ನ ಗೆಲ್ತಾರೆ ಅನ್ನೋದು ಆಗಸ್ಟ್ 20ರಂದು ಗೊತ್ತಾಗಲಿದೆ. ರಘುರಾಜ್, News 18 ಕೋಲಾರ.